ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಹೋಟೆಲ್ಗಿಂತ ರುಚಿಯಾಗಿ ಈರುಳ್ಳಿ ಪಕೋಡನ ಮನೆಯಲ್ಲಿ ಗರಿಗರಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಗರಿಗರಿಯಾಗೂ ಇರಬೇಕು, ಹಗುರವಾಗೂ ಇರಬೇಕು. ಹೋಟೆಲಲ್ಲೆಲ್ಲ ತಿನ್ನೋದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ತುಂಬ ಕ್ರಿಸ್ಪಿಯಾಗಿ ಹಗುರವಾಗಿ ಈರುಳ್ಳಿ ಪಕೋಡನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಇವಾಗ ಇದನ್ನು ಮಾಡೋದಕ್ಕೆ 1/4 kg ಈರುಳ್ಳಿನ ತಗೋತಾ ಇದ್ದೀನಿ. 1/4 kg ಈರುಳ್ಳಿನ ನಾನು ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಈರುಳ್ಳಿನ ತೆಳ್ಳದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಇದನ್ನಷ್ಟು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಈರುಳ್ಳಿ ಪೂರ್ತಿ ಬಿಡಿ ಮಾಡಬೇಕು ನಾವು. ಆನಂತರ 8ರಿಂದ 10 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಆನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು 1 ಬಟ್ಲು ಹಾಕ್ಕೊಂಡಿದ್ದೀನಿ. ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು, ಅರ್ಧಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಕಿ ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ ಒಂದು ಅರ್ಧ ಟೀ ಚಮಚದಷ್ಟು ಓಂಕಾಳು ಅಂದರೆ ಅಜ್ವಾನನ ಈ ಥರ ಪ್ರೆಸ್ ಮಾಡಿ ಹಾಕೋತಾ ಇದ್ದೀನಿ. ಆನಂತರ ಒಂದು 1/4 ಟೀ ಚಮಚದಷ್ಟು ಇಂಗನ್ನು ಹಾಕೋತಾ ಇದ್ದೀನಿ. ಇಂಗು ಹಾಕೋದ್ರಿಂದ ನಮಗೆ ಈ ಕಡಲೆ ಹಿಟ್ಟಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಆನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ಹಾಕೋಬೇಡಿ. ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿನೂ ಹಾಕೋಬೋದು. ಆದರೆ ಈ ಥರ ಉದ್ದಕ್ಕೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಆನಂತರ ಎಣ್ಣೆನೇ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ಮೇಲೆ ಕಾದ ಎಣ್ಣೆನ 2 ಚಮಚದಷ್ಟು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ಈರುಳ್ಳಿ ಬಜ್ಜಿ ಮಾಡಬೇಕು ಅಂದರೆ ಒಂದು ಇಂಪಾರ್ಟೆಂಟ್ ಏನಂದರೆ ಇದಕ್ಕೆ ನಾವು ಕಲಸಿ ತುಂಬ ಹೊತ್ತು ಇಡಬಾರ್ದು. ಈರುಳ್ಳಿ ಕೂಡ ನೀರು ಬಿಡುತ್ತೆ. ನೀರು ಬಿಟ್ಟರೆ ಆಮೇಲೆ ಬೋಂಡ ಎಲ್ಲ ಮೆತ್ತಗಾಗುತ್ತೆ. ಅದಕ್ಕಾಗಿ ಕಲಸಿ ಒಂದು 5 ನಿಮಿಷ ಆದ ತಕ್ಷಣ ನಾವು ಹಾಕೋದಕ್ಕೆ ಶುರು ಮಾಡ್ಕೋಬೇಕು. ಆವಾಗ ನೀಟಾಗಿ ಸೆಟ್ ಆಗಿರುತ್ತೆ. ನಾನಿಲ್ಲಿ ಚಮಚದಲ್ಲಿ ಹಾಕೋತಾ ಇದ್ದೀನಿ. ಇದು ಕೂಡ ಶೇಪ್ ಚೆನ್ನಾಗಿ ಬರುತ್ತೆ, ಪಕೋಡ ಶೇಪೇ ಬರುತ್ತೆ. ಕೈಯಿಂದ ಹಾಕಿದ್ರೆ ಪದೇ ನಾವು ಕೈ ತೊಳಿತಾ ಇರಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಚಮಚನ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಚಮಚದಲ್ಲಿ ನೋಡಿ ಒಂದೊಂದೇ ಚಮಚ ಹಾಕಿದ್ರೆ ಸಾಕು. ಪಕೋಡ ಶೇಪು ನೀಟಾಗಿ ಬರುತ್ತೆ ಮತ್ತು ಗಾತ್ರ ಕೂಡ ಒಂದೇ ಗಾತ್ರದಲ್ಲಿ ಬರುತ್ತೆ. ಇದನ್ನು ಹಾಕಿದ ತಕ್ಷಣ ತಿರುಗಿಸ್ಬೇಡಿ, ಒಂದು 30 ಸೆಕೆಂಡ್ ಬಿಡಿ. ಆನಂತರ ಎಲ್ಲ ಪಕೋಡನೂ ತಿರುಗಿಸಿ ಹಾಕ್ಕೊಳ್ಳಿ. ನಾವು ಹಾಕಿದ ತಕ್ಷಣ ತಿರುಗ್ಸೋಕೆ ಹೋದರೆ ಹಿಟ್ಟೆಲ್ಲ ಬಿಡಿ ಆಗಿಬಿಡುತ್ತೆ. ನಾವಿಲ್ಲಿ ಹಿಟ್ಟನ್ನು ತುಂಬಾ ಕಡಿಮೆ ಬಳಸಿದ್ದೀವಿ, ಈರುಳ್ಳಿನೇ ಜಾಸ್ತಿ ಇದೆ. ಹಾಗಿದ್ರೆ ಮಾತ್ರ ಪಕೋಡ ತುಂಬ ಟೇಸ್ಟಿಯಾಗಿ ಬರೋದು. ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು. ಇವಾಗ ಆಗಿದೆ ನೋಡಿ. ಇವಾಗ ಇದನ್ನು ಎಣ್ಣೆ ಚೆನ್ನಾಗಿ ಬಸಿದು ನಾನು ತೆಕ್ಕೋತಾ ಇದ್ದೀನಿ. ಇನ್ನೊಂದು ಕೆಲವೊಂದು ಚೆನ್ನಾಗಿ ಫ್ರೈ ಆಗಬೇಕು, ಅದನ್ನು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸಂಜೆ ಟೀ ಟೈಮಲ್ಲಂತೂ ಈ ಥರ ಬಿಸಿ ಪಕೋಡ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಗಟ್ಟಿ ಕೂಡ ಕಲಿಸ್ಕೋಬಾರ್ದು. ಇದನ್ನು ಸ್ವಲ್ಪ ನೀರನ್ನು ಹಾಕಿನೇ ಕಲಿಸ್ಕೋಬೇಕಾಗತ್ತೆ. ಭಾಳ ಒಣದಾಗಿ ಕಲಿಸ್ಕೊಂಡ್ರೆ ಬೋಂಡ ಗಟ್ಟಿಯಾಗುತ್ತೆ. ಇವಾಗ ಇನ್ನೊಂದು ಟ್ರಿಪ್ ಹಾಕ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಒಂದು 1/4 kg ಈರುಳ್ಳಿನಲ್ಲಿ ಮಾಡಿದ್ದೀನಿ. ಇದರಲ್ಲಿ ಒಂದು 20ರಿಂದ 25 ಪಕೋಡ ಅಂತೂ ಆಗಿದೆ. ಇವಾಗ ಇನ್ನೊಂದು ಟ್ರಿಪ್ಪು ಕೂಡ ನಾನು ಚಮಚದ ಸಹಾಯದಿಂದನೇ ಹಾಕೋತಾ ಇದ್ದೀನಿ. ಎಲ್ಲ ಪಕೋಡನೂ ಹಾಕೋತಾ ಬನ್ನಿ. ಎಣ್ಣೆನಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟನ್ನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಆವಾಗ ಪಕೋಡ ಸರಿಯಾಗಿ ಬೇಯೋದಿಲ್ಲ. ನೋಡಿ ಇಷ್ಟು ಹಾಕಿದ್ದೀನಿ. ಎಣ್ಣೆ ಯಾವ ಮಟ್ಟಕ್ಕಿದೆ ಅಷ್ಟು ಮಾತ್ರ ಹಾಕೋತಾ ಬರಬೇಕು ನಾವು. ಇವಾಗ ಇದನ್ನು ಕೂಡ ಒಂದು 30 ಸೆಕೆಂಡ್ ನಾವು ಹಾಗೆ ಬಿಡೋಣ. 30 ಸೆಕೆಂಡ್ ಆದಮೇಲೆ ಎಲ್ಲ ಪಕೋಡನೂ ತಿರುಗಿಸಿ ಹಾಕ್ಕೊಳ್ಳೋಣ. ಇವಾಗ ಇನ್ನೊಂದು ಭಾಗನೂ ಚೆನ್ನಾಗಿ ಫ್ರೈ ಆಗಬೇಕು. ಹಿಟ್ಟನ್ನು ನಾವು ತುಂಬ ಗಟ್ಟಿಯಾಗಿ ಕಲಸಿದ್ರೆ ಗಟ್ಟಿ ಆಗುತ್ತೆ ಪಕೋಡ. ಇವಾಗ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಫ್ರೈ ಆದವನ್ನೆಲ್ಲ ತೆಕ್ಕೊಂಬಿಡೋಣ. ಯಾವ ಕಡೆ ಬೆಂದಿರಲ್ವೋ ಅದನ್ನು ಮಾತ್ರ ತಿರುಗಿಸಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದ್ದನ್ನೆಲ್ಲ ತೆಕ್ಕೊಬಿಡೋಣ. ಇದೆಲ್ಲ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಬಜ್ಜಿ ಹಾಕುವಾಗ ಸ್ವಲ್ಪ ಫ್ಲೇಮನ್ನು ಜಾಸ್ತಿನೇ ಇಟ್ಕೊಳ್ಳಿ. ಆನಂತರ ಬೇಯುವಾಗ ಸ್ವಲ್ಪ ಮಧ್ಯಮ ಉರಿನಲ್ಲಿ ಇಟ್ಕೊಳ್ಳಿ. ಆವಾಗ ಒಳಗಡೆ ಮೇಲ್ಗಡೆ ಎಲ್ಲ ಕಡೆನೂ ಚೆನ್ನಾಗಿ ಬೇಯುತ್ತೆ. ಪೂರ್ತಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬಜ್ಜಿ ಮಾಡಿದ್ರೆ ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಬೇಗ ಕಪ್ಪಾಗಿಬಿಟ್ಟಿರುತ್ತೆ. ನೋಡಿ ಈ ಬಣ್ಣ ಬರಬೇಕು ಪಕೋಡ, ಅವಾಗೇ ಅದು ಸರಿಯಾಗಿ ಆಗಿದೆ ಅಂತ. ಈಗ ನಾನು ಇನ್ನೊಂದು ಟ್ರಿಪ್ ಹಾಕಿದ್ದೀನಿ. ಟೋಟಲಿ 3 ಟ್ರಿಪ್ ಹಾಕಿದ್ದೀನಿ ನೋಡಿ. ಒಂದು 25ರಿಂದ 30 ಪಕೋಡ ಆಗಿದೆ ಚಿಕ್ಕದಾಗಿ.
ದೊಡ್ಡದಾದರೆ ಒಂದು 25 ಆಗ್ಬೋದು. ಇವಾಗ ಎಲ್ಲ ಪಕೋಡನೂ ನಾನು ಇದೇ ಥರ ಕರೆದು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಸ್ಪಾಂಜಿಯಾಗಿದೆ, ಆನಂತರ ಮೇಲ್ಗಡೆ ಕ್ರಿಸ್ಪಿಯಾಗೂ ಇದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಹೋಟೆಲಲ್ಲಿ ತಿನ್ನೋದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ತೋರಿಸಿರೋ ಅಂಥ ಹದದಲ್ಲೇ ಮಾಡಿದ್ರೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.